ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ರಾಜಿ ಒಂದೇ ಸಮನೆ ಕೂಗಾಡತೊಡಗಿದಳು. ಒಳಗಿನಿಂದ ಒತ್ತೈಸುವ ದುಃಖದಿಂದ ಕೀರಲಾಗಿ. ಎದೆಯ ದುಗುಡದಿಂದ ಅವಳ ಧ್ವನಿ ಅವಳಿಗೆ ಅಪರಿಚಿತವಾಗಿತ್ತು. ಈ ಹಾಳು ಹಬ್ಬಗಳು ಯಾಕಾದರೂ ಬರುತ್ತವೋ ಏನೋ, ನನ್ನನ್ನು ನರಕಕ್ಕೆ ತಳ್ಳಲೆಂದೇ ಮೇಲಿಂದ ಮೇಲೆ ಬರುತ್ತವೆ. ಮಾಡದಿದ್ದರೆ ಬಿಡುವುದಿಲ್ಲ ಎನ್ನುವಂತೆ ಪಟ್ಟಾಗಿ ಕೂರುತ್ತವೆ. ಒಮ್ಮೆ ಕಣ್ಣೊರೆಸಿಕೊಂಡರೂ ಮತ್ತೆ ಮತ್ತೆ ಒರೆಸಿಕೊಳ್ಳಲು ಉದಾಸೀನ. ಕಣ್ಣೀರು ಸುಮ್ಮನೆ ಹರಿದು ಕಾರಜ್ಜಿಯಂತೆ ಮತ್ತೆ ಅವಳ ಮಡಿಲನ್ನೇ ಸೇರುತ್ತಿತ್ತು. ಸದಾನಂದ ರಾಜಿಯ ಅವಸ್ಥೆಯನ್ನು ಗಮನಿಸುತ್ತಿದ್ದರೂ ಅವಳನ್ನು ಸಮಾಧಾನ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ರಾಜಿ ಅತ್ತು ಕೂಗಾಡಿ ತನ್ನನ್ನು ತಾನು ಶಮನ ಮಾಡಿಕೊಳ್ಳಬಹುದಿತ್ತು. ಆದರೆ ಸದಾನಂದ ವಾಕಿಂಗ್ ಹೊರಟು ಬಿಡೋಣ, ಅಲ್ಲಿ ತನ್ನ ದುಃಖಕ್ಕೆ ಔಷಧಿ ಇದೆ ಎಂದುಕೊಂಡ. ಮೇಲೆದ್ದು ಕೈಕಾಲು ಮುಖ ತೊಳೆದುಕೊಂಡು ಪಂಚೆ ಬದಲಿಗೆ ಪ್ಯಾಂಟ್ ಧರಿಸಿ ಬಂದ. ಮೌನವಾಗಿ ಎಲ್ಲೋ ನೋಡುತ್ತಾ ಕುಳಿತಿದ್ದ ರಾಜಿಯನ್ನು ಹಿಂಜರಿಕೆಯಿಂದನೇ ರಾಜಿ, ಕಾಫಿ ಆಗಬಹುದೇನೆ ಒಮ್ಮೆ ಕೇಳಿದಾಗ ಉತ್ತರಿಸಿದ ಪತ್ನಿಯನ್ನು 2-3 ಬಾರಿ ಕೂಗಿ ಇಹಲೋಕಕ್ಕೆ ಕರೆತರಬೇಕಾಯಿತು. ರಾಜಿ ಮೆತ್ತಗಾದ ಸ್ವರದಿಂದ ನುಡಿದಳು, ರೀ, ಇವತ್ತು ಯಾವ ವಾಕಿಂಗೂ ಹೋಗಬೇಡಿ. ನನಗೇಕೋ ಒಬ್ಬಳೇ ಇರಲು ಬೇಜಾರಾಗುತ್ತಿದೆ. ನೀವು ಮನೆಯಲ್ಲಿರಿ, ಬೇಡಿಕೆ ಇತ್ತು ಧ್ವನಿಯಲ್ಲಿ. ಸದಾನಂದ ಏನೂ ಮಾತನಾಡದೆ ಸುಮ್ಮನೆ ಸೋಫಾ ಮೇಲೆ ಕುಳಿತು, ಹೋಗು, ನೀನು ರೆಡಿಯಾಗಿ ಬಾ, ಇಬ್ಬರು ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಎಂದ ಸಮಾಧಾನವಾಗಿ. 5 ನಿಮಿಷದಲ್ಲಿ ತಯಾರಾಗಿ ಹೊರಬಂದು ಕಾಫಿ ತರ್ತೀನಿ ಅಂತ ಮತ್ತೆ ಒಳ ಹೋಗಿ ಕಾಫಿಯೊಂದಿಗೆ ಹೊರಬಂದಳು. ಕಾಫಿ ಕುಡಿದು ಇಬ್ಬರು ಹತ್ತಿರದ ಲಕ್ಷ್ಮೀ ನರಸಿಂಹ ದೇವರ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕಿದರು. ರಾಜಮ್ಮ ಮತ್ತು ಸದಾನಂದ ಇಬ್ಬರು ಅನ್ಯೋನ್ಯ ದಂಪತಿಗಳು. ಸದಾನಂದ ವೃತ್ತಿಯಲ್ಲಿ ಇಂಜಿನಿಯರ್, ರಾಜಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುವ ಗೃಹಿಣಿ, ಸಂಸ್ಕಾರವಂತ ತಾಯಿ. ಮೂವರು ಮಕ್ಕಳನ್ನು ಶ್ರದ್ಧೆ ಶಿಸ್ತಿನಿಂದ ಬೆಳೆಸಿದ್ದರು. ಒಳ್ಳೆಯ ಶಾಲೆ, ಕಾಲೇಜು, ಯಾವುದೇ ಕೊರತೆ ಇಲ್ಲದಂತೆ ಬೆಳೆದ ಮಕ್ಕಳು ಕೂಡ ಉತ್ತಮ ವಿದ್ಯಾವಂತರಾದರು. ಅದೇನು ಈ ದಂಪತಿಯ ದುರಾದೃಷ್ಟವೋ. ನಿಖಿಲ್, ಕಿರಣ್, ಭೂಮಿಕಾ ಕಾಲೇಜಿನಿಂದ ಬರುವಾಗ ಅಪಘಾತವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದಳು. ಹೆಣ್ಣು ಮಕ್ಕಳೆಂದರೆ ಎಲ್ಲರ ಮನೆಯಲ್ಲೂ ಹೆಚ್ಚಿನ ಪ್ರೀತಿ. ಮುದ್ದು ರಾಜಮ್ಮ ಮಗಳ ಸಾವಿನಿಂದ ಕುಸಿದು ಹೋದರು. ಗಾಡಿಯಷ್ಟು ದುಃಖವಿದ್ದರೂ ಆ ಸಮಯದಲ್ಲಿ ಸದಾನಂದ ಧೈರ್ಯ ತಂದುಕೊಂಡು ಮನೆ ಮಡದಿ ಮಕ್ಕಳನ್ನು ನಿಭಾಯಿಸಿದ. ಕಾಲ ಎಲ್ಲವನ್ನೂ ಮರೆಸಿದರೂ ಮಗಳ ಸಾವೆಂಬ ಗಾಯ ಕ್ರಮೇಣ ವಾಸಿಯಾದರೂ ಆಗಾಗ ವ್ರಣವಾಗುತ್ತಲೇ ಇತ್ತು. ರಾಜಮ್ಮನವರ ಮನಸ್ಸಿನೊಳಗೆ ಅಂತೂ ಇಬ್ಬರು ಗಂಡು ಮಕ್ಕಳು ಒಳ್ಳೆಯ ಪದವಿ ಪಡೆದು ಇಬ್ಬರೂ ಉತ್ತಮ ಉದ್ಯೋಗಸ್ಥರಾದರು. ನಿಖಿಲ್ ಇಂಜಿನಿಯರಿಂಗ್ ಮುಗಿಸಿ ವಿದೇಶದಲ್ಲಿ ದುಡಿಮೆಗೆ ನಿಂತ. ಕಿರಣ್ KAS ಮಾಡಿ ಉನ್ನತ ಅಧಿಕಾರಿಯಾದ. ಮಕ್ಕಳಿಗೆ ಮದುವೆಯೂ ಆಯಿತು. ಕಿರಿಯಮನಾದ ಕಿರಣ್ ತಾನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾದ. ಅಣ್ಣ ನಿಖಿಲನಿಗೆ ಹಳೆಯ ಸಂಬಂಧದಲ್ಲಿ ಸುಂದರಳಾದ ವಿದ್ಯಾವಂತಳಾದ ಹುಡುಗಿಯನ್ನು ತಂದುಕೊಂಡರು. ಸಂಸಾರ ಆನಂದದಿಂದ ತುಂಬಿ ತುಳುಕುತ್ತಿತ್ತು. ದಂಪತಿ ತಮ್ಮ ನೋವನ್ನು ಎದೆಯಲ್ಲೇ ಬಚ್ಚಿಟ್ಟುಕೊಂಡು ನಗುವವರೊಂದಿಗೆ ನಕ್ಕು ಹರಟೆ ಹೊಡೆಯುತ್ತಾ ಬಂದವರಿಗೆ ರುಚಿಯಾದ ಊಟ ತಿಂಡಿಗಳನ್ನು ಮಾಡಿ ಬಡಿಸಿಕೊಂಡು ಸಂತೋಷವಾಗಿದ್ದರು. ಹಾಗಾದರೆ ಈ ರಾಜಮ್ಮನಿಗೆ ಈಗೇನಾಯಿತು? ಇಷ್ಟೊಂದು ದುಃಖವಾವರಿಸಿಕೊಂಡಿರುವುದಾದರೂ ಏಕೆ? ನಿರ್ಲಿಪ್ತತೆ ಸಾಧಿಸಿದವಳಂತೆ ಕೆಲವೊಮ್ಮೆ ಇದ್ದು ಬಿಡುತ್ತಾಳೆ. ಆದರೆ ಸಂದರ್ಭ ಎಲ್ಲ ಸಮಯಕ್ಕೂ ಒಂದೇ ಆಗಿರುವುದಲ್ಲ. ಮೊನ್ನೆ ದಿನ ಸರೋಜಮ್ಮ ಅವರ ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗೆ ಇವರ ಮನೆಗೆ ಬಂದಿದ್ದರು. ಬಾಯಿ ತುಂಬ ಹರಟೆ ಹೊಡೆದು ರಾಜಿ ಕೊಟ್ಟಿದ್ದನ್ನು ತಿಂದು ಖುಷಿಯಾಗಿದ್ದರು. ಹಾಗೆ ಮಕ್ಕಳ ಕೈಲೂ ಟಾಟಾ ಮಾಡಿಸಿ ಹೊರಡಲನುವಾಗಿ ಗೇಟಿನಾಚೆ ಹೋಗಿ ಕಾರು ಹತ್ತಬೇಕಾದರೆ, ರಾಜಮ್ಮ, ನೀವು ಯಾವಾಗ ಮಕ್ಕಳನ್ನು ಕರೆದುಕೊಂಡು ನಮ್ಮ ಮನೆ ಕಡೆ ಸವಾರಿಗೆ ಬೆಳೆಸುತ್ತೀರಿ? ಈ ಸಾರಿ ಏನು ದೀಪಾವಳಿಗೆ ಮಗ ಸೊಸೆ ಬರುವುದಿಲ್ಲವಂತೆ, ಹೌದೇ ಎಂದು ಹೇಳಿದರು. ರಾಜಿ ಏನು ಉತ್ತರಿಸಿಯಾಳು? ಕಡೆಗೆ ಸದಾನಂದನೇ, ಅಯ್ಯೋ, ಈ ಸಾರಿ ಆಗಲಿಲ್ಲ.
ಎಲ್ಲಿಗೆ ಹೋಗ್ತಾರೆ, ಬರುತ್ತಾರೆ ಬಿಡಿ. ನೀವ್ಯಾಕೆ ಅಷ್ಟು ಚಿಂತೆ ಮಾಡ್ತೀರಿ? ಅಷ್ಟಕ್ಕೂ ಅವರು ಬಂದರೆ ನಿಮ್ಮಗಳ ಮನೆಗೆಲ್ಲ ಕರೆದುಕೊಂಡು ಬರುವಷ್ಟು ಅವರಿಗೆ ಪುರುಸೊತ್ತು ಇಲ್ಲ, ಟೈಮೂ ಇಲ್ಲ. ಹಾಗಾಗಿ ನೀವೇನು ಅವರ ನಿರೀಕ್ಷೆ ಇಟ್ಕೋಬೇಡಿ ಎಂದು ಹೇಳಿದ. ಸರೋಜಮ್ಮ ಇಂಗು ತಿಂದ ಮಂಗನಂತಾಗಿ, ಪರವಾಗಿಲ್ಲ ಬಿಡಿ, ಸುಮ್ಮನೆ ಕೇಳಿದೆ ಅಷ್ಟೇ ಎಂದು ಕಾರು ಹತ್ತಿದರು. ಸದಾನಂದ ರಾಜಿಗೆ ಏನೋ ಒಂದು ವಿಷಯ ಹೇಳಬೇಕು ಬಾ ಎಂದು ಅವಳನ್ನು ಒಳಗೆ ತಳ್ಳಿಕೊಂಡೇ ಕರೆದುಕೊಂಡು ಹೋದರು. ಅಕ್ಕಪಕ್ಕದವರು, ಮಗ ಸೊಸೆ ಬರಲಿಲ್ವೇ? ನಮ್ಮನೆಗಂತೂ ವಾರಕ್ಕೆ ಮೊದಲು ಬಂದು ಕೂತು ಬಿಡ್ತಾರಪ್ಪ. ಎಲ್ಲ ಅವರದ್ದೇ ಕಾರ್ಯಭಾರ, ಎಲ್ಲವನ್ನು ಅವರೇ ಮಾಡಿಕೊಂಡು ಹೋಗ್ತಾರೆ ಎಂದು ಹೇಳುತ್ತಿದ್ದರು. ತಿಳಿದು ಆಡುವ ಈ ಮಾತುಗಳಿಗೆ ಬೆಲೆ ಬೇಕೆಂದೇ ಆಡುವಾಗ ಅದನ್ನು ತಡೆಯುವುದು ಹೇಗೆಂದು ಅವಳಿಗೆ ಗೊತ್ತಿಲ್ಲ. ಅವಳು ಬೆಳೆದಿದ್ದೇ ಮುಗ್ಧವಾದ ಸುಂದರ ವಾತಾವರಣದಲ್ಲಿ. ಮನೆಯಲ್ಲಿ ಅಷ್ಟೇ ತಾನೇ. ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ಸೋದರರನ್ನು, ವಯಸ್ಸಾಗಿ ಹೋಗಿದ್ದ ಒಬ್ಬ ಮುತ್ತಜ್ಜಿ, ಮನೆ ತುಂಬ ಮಕ್ಕಳು, ಚಿಲ್ಟಾರಿ ಪಿಲ್ಟಾರಿಗಳು, ಸಾಕಿದ ಹಸು, ಕರು, ನಾಯಿ, ಬೆಕ್ಕುಗಳ ಜೊತೆ ಆಟವಾಡುತ್ತಾ ಎಲ್ಲರೂ ಒಟ್ಟೊಟ್ಟಿಗೆ ಬದುಕಿಕೊಂಡು ಬಂದ ಮನೆಯಲ್ಲಿ ರಾಜಿ ಬೆಳೆದಿದ್ದು. ಅಮ್ಮನೇ ಸ್ನಾನ ಮಾಡಿಸಬೇಕೆಂದಿಲ್ಲ, ಅಪ್ಪನೇ ಬಟ್ಟೆ ತರಬೇಕೆಂದಿಲ್ಲ. ಚಿಕ್ಕಪ್ಪ, ದೊಡ್ಡಪ್ಪ, ತಾತ ಯಾರಾದರೂ ಹಠಕ್ಕೆ ಬಿಟ್ಟು ಬಟ್ಟೆ ತರಬಹುದು. ತಂದದ್ದನ್ನು ಸಂತೋಷದಿಂದ ಧರಿಸಿ ಬಟ್ಟೆಯಲ್ಲೇ ಹಬ್ಬವಾಗುತ್ತಿದ್ದ ಮನೆಯದು. ಒಟ್ಟಿಗೆ ಕುಳಿತು ಊಟ ಮಾಡಿ ತಿಂಡಿ ತಿಂದು ಹಸುವಿನ ಕೊಟ್ಟಿಗೆಯನ್ನು ಶುಚಿಗೊಳಿಸುವುದೇ ಒಂದು ಆಟವಾಗಿತ್ತು. ಹಬ್ಬದ ದಿನ ಅಜ್ಜಿ ತಾತ ದೇವಸ್ಥಾನಕ್ಕೆ ಹೋಗುತ್ತಿದ್ದರು. ಅವರ ಜೊತೆಗೆ ಕುಣಿದಾಡುತ್ತಾ ಸಾಗುವುದು ಈ ದಂಡು. ಇಬ್ಬರನ್ನು ಒಟ್ಟಿಗೆ ನಿನ್ನ ಪಾದಕ್ಕೆ ಸೇರಿಸಿಕೋ. ಇವಳು ಹೀಗೆಂದಳಾಕ್ಷಣ ದೇವರೇನು ತಯಾರಾಗುತ್ತಾನೆಯೇ? ಇವಳ ಮಾತಿಗೆ ನಗುತ್ತಾನಷ್ಟೇ. ಭೂಮಿ ಋಣ ಯಾರದ್ದು ಬೇಗ ನೀಗುವುದು, ಅವರು ನನ್ನ ಬಳಿ ಬರುತ್ತಾರೆ ಎಂದು ಅವಳ ಬಳಿ ಭಗವಂತ ಬಂದು ಹೇಳಲಾದೀತೆ. ರಾಜಿ ತನ್ನ ಹುಚ್ಚು ಯೋಚನೆಗಳಿಗೆ ಕೆಲವೊಮ್ಮೆ ಕಂಗಾಲಾಗುವಳು. ಬೇಡದ ಯೋಚನೆಗಳಿಂದ ಒಮ್ಮೊಮ್ಮೆ ಬಳಲಿ ಬಿಡುವಳು. ರಾಜಿ ಮತ್ತು ಸದಾನಂದ ದೇವಸ್ಥಾನದಿಂದ ವಾಪಸ್ಸಾಗುವುದಕ್ಕೂ ಮನೆಯ ಮುಂದೆ ಕಾರೊಂದು ನಿಲ್ಲುವುದಕ್ಕೂ ಸರಿ ಹೋಯಿತು. ಇಬ್ಬರು ಅಚ್ಚರಿಯಿಂದ ಕಾರಿನಿಂದಿಳಿಯುತ್ತಿರುವವರನ್ನು ನೋಡುತ್ತಾ ಮೂಕರಾಗಿ ನಿಂತರು. ಇದ್ಯಾಕಮ್ಮ ಹೀಗೆ ನಿಂತಿದ್ದೀರಿ? ಕೀ ಕೊಡಿ, ಒಳಗೆ ಹೋಗೋದು ಬೇಡವೇ? ಹಸನ್ಮುಖಿ ಕಿರಣನ ಮಾತಿಗೆ ರಾಜಿ ಮೌನದಲ್ಲಿ ಮುಳುಗಿ ಹೋದಳು. ಸದಾನಂದನೇ ರಾಜಿಯ ಬ್ಯಾಗ್ನಿಂದ ಕೀ ತೆಗೆದುಕೊಂಡು ಬಾಗಿಲು ತೆರೆದ. ಬನ್ನಿ, ಏನೋ ಕಿರಣ, ಚೆನ್ನಾಗಿದ್ದೀಯಾ? ಏನಮ್ಮ ಆರಾಮ ಎನ್ನುತ್ತಾ ಸೊಸೆ ಮಗನನ್ನು ಮಾತನಾಡಿಸಿ ಅವರ ಲಗೇಜುಗಳನ್ನು ಸದಾನಂದನೇ ತೆಗೆದುಕೊಂಡ. ರಾಜಿ ಸುಧಾರಿಸಿಕೊಂಡು ಮಾತಿಗಿಳಿದಳು. ಸಾಕೇನೋ ನಮ್ಮನ್ನು ನೋಡಲು ಬರೋದಕ್ಕೆ ಟೈಮು? ರಾಜಿ ಕೋಪದಿಂದ ಕೇಳಿದರೂ ಮುಖದಲ್ಲಿ ಹರ್ಷವಿತ್ತು. ಕಿರಣನ ಮುಖ ಇದ್ದಕ್ಕಿದ್ದಂತ ಹಾಗೆ ಗಂಟಿಕ್ಕಿತು. ಅಮ್ಮ, ಮನೆಯೊಳಗೆ ಕಾಲೂ ಇಟ್ಟಿಲ್ಲ, ಆಗಲೇ ತೆಗೆದಿದ್ದೆಲ್ಲ ನಿನ್ನ ಗೋಳನ್ನು. ನೀನು ಹೀಗೆಲ್ಲ ಆಡೋದಾದರೆ ನಾವು ಈಗಲೇ ವಾಪಸ್ ಹೊರಟು ಹೋಗ್ಬಿಡ್ತೀವಿ, ಗಂಭೀರನಾಗಿ ನುಡಿದ. ಕಿರಣ ಕೈಯಲ್ಲಿ ಲಗೇಜನ್ನು ಹಿಡಿದು ನಿಂತ. ಅವನ ಹೆಂಡತಿ ಕೂಡ ಕೂರಲು ಹೋಗುತ್ತಿದ್ದವಳು ತತ್ಕ್ಷಣ ಬಂದು ಕಿರಣನ ಪಕ್ಕ ನಿಂತಳು. ರಾಜಿ ತಬ್ಬಿಬ್ಬಾಗಿ ನಿಂತಳು. ಮಾತು ಹೊರಡದಾಯಿತು. ಈಗ ಅಂಥದ್ದೇನು ನಾನು ಅನ್ನಬಾರದು ಅಂದೆ ಅಂತ ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ಸದಾನಂದ ಕೂಡಲೇ, ಅಮ್ಮ ನಿನ್ನನ್ನು ಎಷ್ಟೊಂದು ವರ್ಷ ನೋಡಲಿಕ್ಕೆ ಆಗಲಿಲ್ಲವಲ್ಲ ಎನ್ನುವ ದುಃಖಕ್ಕೆ ಅಂದಿದ್ದಾಳೆ ಬಿಡು. ಅದೆಲ್ಲ ಯಾವ ಮಾತು? ನಡಿಯಮ್ಮ ಕುಳಿತುಕೋ ಎಂದು ಸೊಸೆ ಕಡೆ ತಿರುಗಿದ. ರಾಜಿ ಮಂಕು ಬಡಿದು ಆ ಅಡುಗೆ ಮನೆಗೆ ಭಾರವಾದ ಹೆಜ್ಜೆ ಕಿತ್ತಿಟ್ಟಳು. ರಾಜಿ ತಂದ ಕಾಫಿಯನ್ನು ಕುಡಿದರು. ಮೊಮ್ಮಗಳಿಗೆ ಹಾಲನ್ನು ಕೊಟ್ಟಳು. ಯಾರ ಬಾಯಿಯಿಂದಲೂ ಮಾತು ಹೊರಡುತ್ತಿಲ್ಲ. ಸದಾನಂದನಿಗೆ ಈ ಪರಿಸ್ಥಿತಿಯನ್ನು ತೂಗಿಸುವುದು ಅವಶ್ಯವಾಗಿತ್ತು. ಬೆಂಗಳೂರಿನ ಸಮಾಚಾರ, ಕಿರಣನ ಕೆಲಸದ ಬಗ್ಗೆ ವಿಚಾರಿಸಿದ. ರಾಜಿ ಸಮಾಧಾನ ಮಾಡಿಕೊಂಡು ಸೊಸೆಯನ್ನು ಅದು ಇದು ಮಾತನಾಡಿಸಿ ಅಡುಗೆ ಮನೆಗೆ ಕರೆದುಕೊಂಡು ಹೋದಳು. ಮಗ ಬಂದ ಸಂತಸಕ್ಕೆ ರಾಜಿಗೆ ಮೇರೆ ಮೀರಿದ ಸಂತಸವಾಗಿ ಹೃದಯ ತುಂಬಿ ಬರಬೇಕಿದ್ದುದಕ್ಕೆ ಮಗ ತನ್ನದೊಂದು ಮಾತಿನಲ್ಲಿ ಅಣೆಕಟ್ಟು ಕಟ್ಟಿಟ್ಟು ಬಿಟ್ಟಿದ್ದ. ಹೃದಯ ಸ್ಥಗಿತಗೊಂಡಂತೆ, ಉಸಿರುಗಟ್ಟಿದಂತೆ ರಾಜಿಗೆ ಅನುಭವವಾಗತೊಡಗಿ ಮುಖದ ಮೇಲೆ ಮಿನುಗಿದ್ದ ಕೃತಕ ನಗು, ಗಂಟಲಿನಿಂದೀಚೆಗೆ ಮಾತ್ರ ಮಾತುಗಳು ಬಂದಿದ್ದವು. ಇದು ಎಲ್ಲರಿಗೂ ಅರ್ಥವಾಗಿತ್ತು.
ಮಗ ಬಂದ ರಾತ್ರಿ ರಾಜಿ ಸಿಹಿ ಅಡುಗೆ ಮಾಡಬೇಕೆಂದು ಒಬ್ಬಟ್ಟಿಗೆ ಇಳಿದು ಬಿಟ್ಟಳು. ಅಮ್ಮನ ಕೈ ರುಚಿಗೆ ಕಿರಣ ಮಾರು ಹೋಗಿದ್ದರೂ ಅದನ್ನು ಮನ ಬಿಚ್ಚಿ ಹೇಳಲಿಲ್ಲ. ಮಾರನೆಯ ದಿನ ರಾಜಿ ಮಗನಿಗೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಇಷ್ಟವೆಂದು ತುಪ್ಪದೊಂದಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದಳು. ಮಧ್ಯಾಹ್ನಕ್ಕೆ ಒತ್ತು ಶಾವಿಗೆಗೆ ತಯಾರಿ ನಡೆಸಿದಳು. ಊಟದ ನಂತರ ವಿರಾಮದಲ್ಲಿ ಕಿರಣ ಅಪ್ಪನೊಂದಿಗೆ ಮಾತಿಗಿಳಿದ. ಅಪ್ಪ, ನಿನ್ನ ಜೊತೆ ಮಾತನಾಡಬೇಕಿತ್ತು. ಬಿಡುವಿದೆಯೇ? ನನಗೆಂತ ಬಿಡುವು ಹೇಳಪ್ಪ. ಅದೇನು ಹೇಳು ಎಂದು ಆರಾಮಾಗಿ ಕುಳಿತ ಸದಾನಂದ. ಅಪ್ಪ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? ಕಿರಣ ನೇರವಾಗಿ ಅಪ್ಪನ ಮುಖ ನೋಡುತ್ತಾ ಕೇಳಿದ. ರಿಟೈರ್ಡ್ ಆದ ಮೇಲೆ ಬಂದ ಹಣವೆಲ್ಲ ಹಾಗೇ ಇದೆಯಪ್ಪ. 2 ಸಾರಿ ಪ್ರವಾಸಕ್ಕೆ ಹೋದ ಖರ್ಚು ಬಿಟ್ಟರೆ ಇನ್ನು ನಮಗಾದರೂ ಖರ್ಚೇನಿದೆ? ಸದಾನಂದ ಲೋಕಾಭಿರೂಢಿಯಾಗಿ ಹೇಳಿದ. ಪೆನ್ಷನ್ ಹಣ ಪೂರ್ತಿ ಖಾಲಿಯಾಗಿ ಬಿಡುತ್ತೇನಪ್ಪ. ನೀವಿಬ್ಬರೇ ಅಲ್ವಾ, ಇಬ್ಬರಿಗಿನ್ನೇನು ಖರ್ಚು? ಅರ್ಧಕ್ಕರ್ಧ ಪೆನ್ಷನ್ ಉಳಿಯುತ್ತೆ ಎಂದು ಸದಾನಂದ ಹೇಳಿದ. ಯಾವುದೇ ಅನುಮಾನವಿಲ್ಲದೆ ಮಗನು ಕೇಳಿದ್ದಕ್ಕೆ ನಿರ್ವಂಚನೆಯ ಉತ್ತರ ಕೊಟ್ಟ ಸದಾನಂದ. ಮಗನು, ಅಪ್ಪ, ನಿಖಿಲ್ ಫೋನ್ ಮಾಡಿದ್ದ. ಮೆತ್ತಗಿನ ಧ್ವನಿಯಲ್ಲಿ ಕಿರಣ ನುಡಿದ. ಹೌದೇ, ಏನಂತೆ ಸಮಾಚಾರ? ನನಗಂತೂ ಇಲ್ಲಿಯವರೆಗೂ 1 ಸಾರಿಯಾದರೂ ಫೋನ್ ಮಾಡಿಲ್ಲ. ನಾನು ಅವನಿಗೆಲ್ಲಿ ತೊಂದರೆಯಾಗುತ್ತೋ ಅಂತ ಮಾಡುವುದಕ್ಕೆ ಹೋಗಿಲ್ಲ. ಸದಾನಂದ ಹಾಗೆಂದರೂ ಮನಸ್ಸಿನೊಳಗೆ ಏಕಾಂಗಿತನವಾವರಿಸಿತು. ಕ್ಷೇಮ ಸಮಾಚಾರಕ್ಕಾದರೂ ಒಮ್ಮೆ ಕರೆ ಮಾಡಿ ಹೇಗಿದ್ದೀಯಪ್ಪ, ಅಮ್ಮ ಚೆನ್ನಾಗಿದ್ದಾಳಾ ಎಂದು ಕೇಳಬಹುದಿತ್ತು. ಅನ್ನಿಸದಿರಲಿಲ್ಲ. ಕಿರಣನ ಮಾತಿನಿಂದ ಅವನ ಚಿಂತೆ ಅರ್ಧಕ್ಕೆ ನಿಂತಿತು. ಅಪ್ಪ, ಅಣ್ಣ ಹೇಳಿದ, ಅವನಿಗೆ ಇಲ್ಲಿಯ ಯಾವ ಹಣಕಾಸಾಗಲಿ ಮನೆಯಾಗಲಿ ಏನೂ ಬೇಡವಂತೆ. ಅಪ್ಪನನ್ನು ಕೇಳಿ ನೀನೇ ತಗೋ ಎಂದು ಹೇಳಿದ. ಮೃದುವಾದ ಧ್ವನಿಯಲ್ಲಿ ಮಾತನಾಡುತ್ತಾ ಅಪ್ಪನ ಮುಖಭಾವವನ್ನೇ ನಿರೂಪಿಸುತ್ತಿದ್ದ. ಹೌದಾ, ಮತ್ತೆ ನನಗೇನು ಮಾತೇ ಆಡಿಲ್ಲವಲ್ಲ ಅವನು? ಇಲ್ಲಪ್ಪ, ನಾನಾಗಿಯೇ ಇದರ ಬಗ್ಗೆ ಮಾತನಾಡಿದ್ದಕ್ಕೆ ಹೇಳಿದ ಅಷ್ಟೇ. ಹಾಗಾದರೆ ಇಲ್ಲಿ ನನ್ನ ಪ್ರಮೇಯ ಯಾರಿಗೂ ಇದ್ದಂತಿಲ್ಲ. ಅವನು ಹೇಳಿದ ಅಂತ ನಾನು ನಿನಗೆ ಕೊಡಬೇಕು ಅಲ್ವಾ ಎಂದು ಹೇಳಿದ ಸದಾನಂದ. ಅದಕ್ಕೆ ಕಿರಣ, ಇನ್ನೇನಪ್ಪ, ನಿಮಗೂ ವಯಸ್ಸಾಗ್ತಾ ಬಂದಿಲ್ವೇ? ಇಬ್ಬರೇ ಇನ್ನೆಷ್ಟು ದಿನ ಇರ್ತೀರಿ? ನೀವುಗಳು ನನ್ನ ಜೊತೆ ಬಂದು ಬಿಡಿ, ಎಲ್ಲರೂ ಆರಾಮಾಗಿ ಇದ್ದರಾಯಿತು. ಕಿರಣ ಸಲೀಸಾಗಿ ಹೇಳಿದ್ದ ಮಾತಿಗೆ ಸದಾನಂದನ ಮುಖ ಕಳೆಗುಂದಿತು. ಇಷ್ಟು ವರ್ಷ ಹೇಗಿದ್ದೀರಿ ಎಂದು ಕೇಳದವನು, ತಪ್ಪಿಯೂ ಒಂದು ಫೋನ್ ಮಾಡದವನಿಗೆ ತಮಗೆ ವಯಸ್ಸಾಗಿದ್ದು ಎಷ್ಟು ಬೇಗ ನೆನಪಾಗಿದೆ. ಸದಾನಂದನ ಮುಖದ ಬದಲಾವಣೆ ಗಮನಿಸಿದ ಕಿರಣ್ನಿಗೆ ತನ್ನಪ್ಪ ಎಲ್ಲಿ ಆಸ್ತಿ ಕೊಡುವ ಬಗ್ಗೆ ತಕರಾರು ಮಾಡುತ್ತಾರೋ ಎಂಬ ಅನುಮಾನ ಉಂಟಾಯಿತು. ಆದರೂ ಮನಸ್ಸಿನ ಮೂಲೆಯಲ್ಲೊಂದು ಧೈರ್ಯ. ಅಣ್ಣ ದೂರ ದೇಶದಲ್ಲಿದ್ದಾನೆ, ತಾನು ಬೆಂಗಳೂರಿನಲ್ಲಿದ್ದೇನೆ. ದೇಹ ಮಾಗಿದ ಇವರಿಬ್ಬರೇ ಇಲ್ಲಿರಲು ಹಿಂಜರಿದು ತನ್ನ ಜೊತೆಗೆ ಬಂದೇ ಬರುತ್ತಾರೆ, ಅದರಲ್ಲಿ 2 ಮಾತಿಲ್ಲ ಎಂಬ ವಿಶ್ವಾಸ ಕಿರಣನಲ್ಲಿ. ಈಗಂತೂ ತನ್ನ ಹೊರತು ಅಪ್ಪ ಅಮ್ಮನಿಗೆ ಯಾರೂ ಇಲ್ಲ, ಅವರು ನನ್ನ ಜೊತೆ ಬರಲೇಬೇಕು ಎಂದು ಅವನ ಮನಸ್ಸಿನಲ್ಲಿ ಅಂದುಕೊಂಡ. ಕಿರಣ, ನೀನು ಕೇಳಿದ್ದು ಸರಿಯಷ್ಟೇ. ಈಗ ಅದಕ್ಕೆ ಅವಸರವೇನಿದೆ? ನೀನು ಹೊರಡುವಾಗ ಮಾತನಾಡಿದರಾಯಿತು ಬಿಡು ಎಂದು ಸದಾನಂದ ಸದ್ಯದ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಇದೊಂದು ಮಾತನ್ನು ಬಾಣವಾಗಿ ಬಿಟ್ಟ. ಆದರೆ ಕಿರಣ ಸೋಲಬೇಕಲ್ಲ. ಇದರಲ್ಲಿ ಯೋಚಿಸುವುದೇನಿದೆಯಪ್ಪ? ನಾನು ಹೇಳಿದ್ದರಲ್ಲಿ ತಪ್ಪಾದರೂ ಏನಿದೆ? ಮುಂದಕ್ಕೆ ನಿಮಗೆ ಆಸರೆ ನಾವೇ ತಾನೇ? ಮಾತಿನಲ್ಲಿ ಸಿಡುಕಿತ್ತು. ಇರಲಿ ಕಣೋ, ನೀವೇ ಆಸರೆ ಒಪ್ಪಿಕೊಳ್ಳೋಣ. ಆದರೆ ನಿಮ್ಮಮ್ಮನನ್ನು ಒಂದು ಮಾತು ಕೇಳುವುದು ಬೇಡವೇ? ಸದಾನಂದನ ಧ್ವನಿಯಲ್ಲಿ ನಿರ್ಧಾರವಿತ್ತು. ತನ್ನ ಹೆಂಡತಿಯನ್ನು ಕೇಳಿಯೇ ನಿರ್ಧಾರ ತೆಗೆದುಕೊಳ್ಳುವುದು ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ. ಅದಕ್ಕೆ ಕಿರಣ, ಓಹೋ, ಹಾಗಾದರೆ ಅಮ್ಮನವರ ಅಪೇಕ್ಷೆಯಂತೆ ನಡೆಯುವ ಅಪ್ಪನೇನೋ ತಾವು? ರೇಗಿಸುವ ಮಾತಿನಲ್ಲಿ ವ್ಯಂಗ್ಯವಿದ್ದದ್ದೇನೋ ಸದಾನಂದನಿಗೆ ಅರ್ಥವಾಗದಿರಲಿಲ್ಲ. ಸರಿ ಬಿಡು, ಈಗ ಈ ಮಾತನ್ನು ರಾಜಿ ಕಾಫಿ ಕೊಡು ಎನ್ನುತ್ತಾ ಒಳನಡೆದ. ಕಿರಣ ಮಾರನೆಯ ದಿನ
ಮತ್ತೆ ಸದಾನಂದನ ಅಭಿಪ್ರಾಯದ ನಿರೀಕ್ಷೆಯಲ್ಲೇ ಇದ್ದ. ಆದರೆ ಸದಾನಂದ ಅವನ ನಿರೀಕ್ಷೆಯನ್ನು ಸುಳ್ಳು ಮಾಡಿ, ಮುಂದೆ ಯಾವಾಗಲಾದರೂ ಬರುತ್ತೀಯಲ್ಲ, ಆವಾಗ ಮಾತನಾಡೋಣ, ಬೇಸರಿಸಬೇಡ ಎಂದೆ. ಕಿರಣ ಮತ್ತವನ ಕುಟುಂಬ ದುಮುಗುಡುತ್ತಲೇ ವಾಪಸ್ ಹೊರಟು ಹೋಯಿತು. 4 ದಿನದ ಅನಂತರ ನಿಖಿಲ್ ಸದಾನಂದನಿಗೆ ಫೋನ್ ಮಾಡಿದ. ಯಾವುದೇ ಶಿಷ್ಟಾಚಾರ, ಕ್ಷೇಮ ಸಮಾಚಾರದ ಮಾತುಗಳಿಲ್ಲದೆ ನೇರವಾಗಿ, ಅಪ್ಪ, ನಿಮಗೇನಾಗಿತ್ತು? ಕಿರಣ ಹೇಳಿದ ಹಾಗೆ ಕೇಳಲು ಅಷ್ಟು ದೂರದಿಂದ ಅಪರೂಪವಾಗಿ ಫೋನ್ ಮಾಡಿದ್ದ ಮಗನ ಖುಷಿಯ ಮಾತುಗಳನ್ನು ಸದಾನಂದ ನಿರೀಕ್ಷಿಸಿದ್ದ. ಆದರೆ ಒಮ್ಮೆಲೇ ತಣ್ಣೀರೆರಚಿದಂತಾಯಿತು. ಸದಾನಂದನಿಗೂ ಕೋಪ ಉಕ್ಕೇರಿತು. ಏನು ಕೇಳಬೇಕಾಗಿತ್ತು? ಇದಕ್ಕಿದ್ದಂತೆ ಬಂದು ಆಸ್ತಿ ಮಾರಿ ನಡಿ ನನ್ನ ಮನೆಗೆ ಎಂದಿದ್ದನ್ನು ಒಪ್ಪಿಕೊಂಡು ಬಿಡಬೇಕಿತ್ತ? ಸದಾನಂದನ ಮಾತಿಗೆ ನಿಖಿಲ ಬೆಂಕಿಯುಂಡೆಯನ್ನೆಸೆದ. ಇನ್ಯಾರಿಗಪ್ಪ ನಿನ್ನ ಆಸ್ತಿ ಪಾಸ್ತಿ ಎಲ್ಲ? ನನಗಂತೂ ನಿನ್ನ 3 ಕಾಸೂ ಬೇಡ. ಅವನು ನಿಮ್ಮನ್ನು ನೋಡಿಕೊಳ್ಳುತ್ತಾನಲ್ಲ, ಕೊಟ್ಟಿದ್ದರೆ ನಿಮ್ಮ ಗಂಟೇನೂ ಹೋಗುತ್ತಿತ್ತು. ಅಮ್ಮನನ್ನು ಬೇರೆ ಕೇಳಬೇಕಿತ್ತ? ಯಥಾವತ್ತಾದ ವರದಿ ಸಲ್ಲಿಕೆಯಾಗಿತ್ತು ಅವನಿಗೆ. ಸದಾನಂದನ ಮೈ ನಡುಗತೊಡಗಿತು. ಅವನಿಗೆ ಮಗನ ಬಳಿ ಮಾತನಾಡುವುದಿರಲಿ ಅರ್ಥವಿಲ್ಲ ಅನ್ನಿಸಿ ಫೋನಿಟ್ಟ. ಅಲ್ಲೇ ಇದ್ದ ರಾಜಿ ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದಳು. ಸದಾನಂದ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತುಕೊಂಡು ಆವಾಗ ರಾಜಿ ಒಳಗಿನಿಂದ ನೀರನ್ನು ತಂದು ಅವನ ಕೈಗೆ ಕೊಡುತ್ತಾ, ಸುಮ್ಮನೆ ಯಾವುದೋ ಮಾತಿಗೆಲ್ಲ ತಲೆಗೆಡಿಸಿಕೊಳ್ಳಬೇಡಿ, ನೀರು ಕುಡಿಯಿರಿ, ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳೋ ಅಂಥದ್ದು ಏನಿದೆ, ಆರಾಮವಾಗಿರಿ. ಸದಾನಂದ ನೀರು ಕುಡಿದು ಫ್ಯಾನಿನ ಕೆಳಗೆ ಸುಮ್ಮನೆ ಕುಳಿತ. ಅವನ ಯೋಚನೆಗಳು ಎಲ್ಲೆಲ್ಲೋ ಸುತ್ತಾಡತೊಡಗಿದವು. ಕಿರಣ ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಕರೆದುಕೊಂಡು ಹೋದ ಮೇಲೆ ಈ ಕಡೆ ತಲೆ ಹಾಕಿ ಮಲಗಿದ್ದವನಲ್ಲ. ಈಗ ಬಂದವನು 2-3 ದಿನ ನಮ್ಮ ಜೊತೆಗಿದ್ದು ಹೋಗಬಹುದಿತ್ತು. ಹೋಗುತ್ತಾ ಇದ್ದಿದ್ದರೆ ತಾನೂ ಅವನಿಗೆ ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ. ಆಸ್ತಿಗಾಗಿ ಬಂದ ಮಗನ ಬಗ್ಗೆ ಸದಾನಂದನ ಮನಸ್ಸು ಅಸಹ್ಯಗೊಂಡು ಕ್ಷೋಭೆಗೊಳಗಾಯಿತು. ಹಾಗಾದರೆ ಸಾಕಿ ಬೆಳೆಸಿದ ತಾವುಗಳು ಇವರಿಗೇನೇನು ಅಲ್ಲವೇ? ಅಮ್ಮನನ್ನೇನು ಕೇಳುವುದು ಅನ್ನುತ್ತಾನೆ. ಹಾಗಾದರೆ ಅಮ್ಮನಿಗಾಗಿ ಇವರುಗಳ ಹೃದಯದಲ್ಲಿ ಯಾವ ಸ್ಥಾನವಾಗಲಿ, ಆರ್ದ್ರ ಭಾವವಾಗಲಿ ಇಲ್ಲವೇ? ಮಕ್ಕಳೆಂದು ಅದೆಷ್ಟು ಜೀವ ತೆಯ್ದಳಲ್ಲ. ಇಷ್ಟೆಯ ಇವಳಿಗೆ ಬೆಲೆ? ಎಂಥ ಮಕ್ಕಳು ಹುಟ್ಟಿದರಪ್ಪ ತನಗೆ? ಉದ್ವೇಗ ತಡೆಯಲಾಗಲಿಲ್ಲ. ಏದುಸಿರನ್ನು ಬಿಡತೊಡಗಿದ. ಮುಖದಲ್ಲಿ ನೋವು ಕಾಣಿಸತೊಡಗಿತು. ರಾಜಿ, ಇವರಿಬ್ಬರು ಮಹಾ ಕದೀಮರು ಕಣೆ. ಇವರನ್ನು ನೀನು ನಂಬಲೇಬೇಡ. ನಾನಿದ್ದರೂ ಇಲ್ಲದಿದ್ದರೂ ಇವರುಗಳ ಆಶ್ರಯ ಬೇಡಿ ನೀನು ಹೋಗಕೂಡದು. ರಾಜಿಗೆ ಯಾಕೋ ಅನುಮಾನ ಕಾಡಿತು. ತಮ್ಮ ಕುಟುಂಬದ ಡಾಕ್ಟರ್ಗೆ ಫೋನ್ ಮಾಡಿ ಕರೆಸಿದಳು. ಡಾಕ್ಟರರ ಇಂಜೆಕ್ಷನ್ ಮಾತ್ರೆಗಳು ಸದಾನಂದನನ್ನು ಯಥಾಸ್ಥಿತಿಗೆ ತಂದವು. ಒಂದು ದಿನವೆಲ್ಲ ಸುಧಾರಿಸಿಕೊಂಡ ಸದಾನಂದ ಮಾರನೇ ದಿನ ಮಕ್ಕಳ ಮಾತುಕತೆಗಳನ್ನು ಅವರ ಆಸೆಯಂತೆ ಹೆಂಡತಿಗೆ ತಿಳಿಸಿದ. ರಾಜಿ ಯಾವ ಭಾವವನ್ನೂ ವ್ಯಕ್ತಪಡಿಸಲಿಲ್ಲ. ಸಮಾಧಾನದಿಂದ ನುಡಿದಳು. ಇಷ್ಟಕ್ಕಾಗಿ ನಿಮ್ಮ ಆರೋಗ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದೀರಲ್ಲ. ಮಕ್ಕಳ ಮಾತು ಬಿಡಿ, ಅವರು ಈಗಿನ ಕಾಲದವರು. ನಮ್ಮ ಹಾಗೆ ಇರಬೇಕೆಂದರಾಗುತ್ತದೆಯೇ? ಈಗಿನ ಮಕ್ಕಳು ಇರುವುದೇ ಹೀಗೆ ಅಲ್ಲವೇ? ಅದಕ್ಕೆ ಹಿರಿಯರಾದ ನಾವು ಚಿಂತಿಸಬೇಕಿಲ್ಲ. ರಾಜಿಯ ಮಾತಿನಿಂದ ಸದಾನಂದನಿಗೆ ಸಮಾಧಾನ ಸಿಕ್ಕರೂ ಮಕ್ಕಳಿಬ್ಬರ ನಡವಳಿಕೆ, ಮಾತಿನ ವರಸೆ ಪದೇ ಪದೇ ನೆನಪಿಗೆ ಬರುತ್ತಿದ್ದವು. ಅಂದಿನಿಂದ ರಾಜಿ ಎಂದಿಗಿಂತ ಹೆಚ್ಚು ಲವಲವಿಕೆಯಿಂದ ಇರತೊಡಗಿ ಸದಾನಂದನನ್ನು ಕೂಡ ಸದಾ ಮಾತಿಗೆಳೆಯುತ್ತಿದ್ದಳು. ಸಂಜೆಯಾದರೆ ಇಬ್ಬರೂ ಸುತ್ತಾಟಕ್ಕೆ ಹೊರ ಹೋಗುತ್ತಿದ್ದರು. ಜೀವನ ಹಿಂದಿಗಿಂತ ಸುಖಮಯ ಅನ್ನಿಸತೊಡಗಿತ್ತು. ಇಬ್ಬರು ನಿರಾಳವಾದರು. 6-7 ತಿಂಗಳು ಕಳೆಯಿತು. ಬೆಳಗಿನ ಹೊತ್ತು ಇನ್ನೂ 9 ದಾಟಿಲ್ಲ. ಕಿರಣ ಮತ್ತವನ ಜೊತೆ 3 ಗಂಡಸರು ಸೀದಾ ಮನೆಯೊಳಗೆ ಬಂದು ಕುಳಿತರು. ಸದಾನಂದ ಇತ್ತಲಲ್ಲಿದ್ದವ ಹೊರಬಂದು ಇವರನ್ನು ನೋಡಿ, ಅಯ್ಯೋ, ಒಂದು ಫೋನ್ ಕೂಡ ಮಾಡಿಲ್ಲವಲ್ಲೋ, ಇದ್ದಕ್ಕಿದ್ದಂತೆ ಬಂದಿಳಿದಿದ್ದೀಯಾ? ಎಲ್ಲಿ ಹೆಂಡತಿ ಮಗು? ರಾಜಿ, ಯಾರು ಬಂದಿದ್ದಾರೆ ನೋಡು ಬಾ ಎಂದು ಆತುರದಿಂದ ಕರೆದು ಅಪರಿಚಿತರನ್ನು ಇವರೆಲ್ಲ ಯಾರೆಂಬಂತೆ ನೋಡತೊಡಗಿದೆ.
ಮತ್ತು ಹೆಂಡತಿಯನ್ನು ಕೂಗಿ ಹೇಳಿದೆ, 4 ಲೋಟ ಕಾಫಿ ತೆಗೆದು ಬಾ. ಕಿರಣ ತಂದೆಯನ್ನು ನೋಡಿ ನಕ್ಕನಷ್ಟೇ. ಬಂದವರಿಗೆ ಹೇಳಿದ, ಬನ್ನಿ ಸರ್, ಒಮ್ಮೆ ನೋಡಿಬಿಡಿ. ಬಂದ 3 ಒಳ ನಡೆದರು. ಮನೆಯಲ್ಲೆಲ್ಲ ವೀಕ್ಷಿಸಿದರು. ಮೇಲ್ನೋಟದ ವೀಕ್ಷಣೆಯಷ್ಟೇ. ಬಿಡಿ ಕಿರಣ್, ನಮಗೆ ಇಷ್ಟವಾಗಿದೆ, ಇನ್ನೇನು ಹೇಳಲಿಕ್ಕಿಲ್ಲ, ನಮಗೆ ಖಾಲಿ ಮಾಡಿ ಕೊಟ್ಟರಾಯಿತು. ಕಿರಣ, ಏನೂ ಅರ್ಥವಾಗುತ್ತಿಲ್ಲ ಎಂದು ಸದಾನಂದ ಕೇಳಿದಾಗ ಕಿರಣ ಏನೂ ಹೇಳಲಿಲ್ಲ. ಬಂದವರು ಹೊರಟು ಹೋದರು. ರಾಜಿ ಕಾಫಿ ಲೋಟಗಳ ತಟ್ಟೆ ಹಿಡಿದು ಆಚೆ ಬಂದಳು. ಕಿರಣನನ್ನು ಉಳಿದು ಎಲ್ಲರೂ ಹೊರಟು ಹೋದರು. ಸದಾನಂದನಿಗೆ ಮನದೊಳಗೆ ಏನೇನೋ ಗುಮಾನಿಗಳು. ಏಕಾಗಿ ಅವರು ಬಂದು ಮನೆಯನ್ನೆಲ್ಲ ನೋಡಿದರು ಎಂಬುದು ಪ್ರಶ್ನೆಯಾಗಿಯೇ ಇದೆ. ಕಿರಣ ಅದರ ಬಗ್ಗೆ ಏನೂ ಹೇಳುತ್ತಿಲ್ಲ. ಚೆನ್ನಾಗಿದ್ದೀಯೇನೋ ಎಂದ ರಾಜಿಯ ಪ್ರಶ್ನೆಗೆ ಚುಟುಕಾಗಿ, ನೋಡು ಹೀಗಿದ್ದೀನಿ ಎಂದನೇ ಹೊರತು ನೀನು ಹೇಗಿದ್ದೀಯಮ್ಮ ಎನ್ನಲಿಲ್ಲ. ಅವನ ನಡವಳಿಕೆ ಇಬ್ಬರಿಗೂ ವಿಚಿತ್ರವೆನ್ನಿಸುತ್ತಿದೆ. ಸದಾನಂದ ಎದ್ದು ಸ್ನಾನಕ್ಕೆ ಹೋದ. ರಾಜಿ ತಿಂಡಿಗೆ ತಯಾರಿ ನಡೆಸಿದಳು. ಕಿರಣ ರೂಮ್ ಹೊಕ್ಕ. ಸ್ವಲ್ಪ ಹೊತ್ತಿನ ನಂತರ ಕಿರಣ ಯಾರಿಗೂ ಹೇಳದೆ ಹೊರಟು ಹೋದ. ಸದಾನಂದ ರಾಜಿಗೆ ಇದೇ ಒಂದು ಅಚ್ಚರಿಯಾಗಿ ಉಳಿಯಿತು. ಆದರೆ ಅವರು ಸುಮ್ಮನಾದಷ್ಟೇ ಸಲೀಸಾಗಿ ಕಿರಣ ಸುಮ್ಮನಾಗಲಿಲ್ಲ. ಮತ್ತೊಂದಷ್ಟು ದಿನ ಬಿಟ್ಟು ಕೈಯಲ್ಲಿ ಕಾಗದ ಪತ್ರಗಳನ್ನು ಹಿಡಿದು ಬಂದ ಕಿರಣ, ಅಪ್ಪ, ನೀವಿಬ್ಬರು ಈಗ ನನ್ನ ಜೊತೆ ಬರಲೇಬೇಕು. ಬಾರದೆ ವಿಧಿಯಿಲ್ಲ. ಈ ಮನೆಯನ್ನು ಮಾರಿಯಾಗಿದೆ. ಇಬ್ಬರು ಹೌಹಾರಿದರು. ಇಬ್ಬರ ಮನದಲ್ಲಿ ಉದ್ಭವಿಸಿದ ಪ್ರಶ್ನೆಗಳಿಗೆ ಕಿರಣ ಉತ್ತರ ತಂದಿದ್ದ. ಅದು ಅಪ್ಪನ ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಮುಂದಕ್ಕೆ ಏನೇನು ವ್ಯವಸ್ಥೆಯಾಗಬೇಕೋ ಎಲ್ಲವನ್ನು ಕಾನೂನು ರೀತಿಯ ಮಾಡಿ ಮನೆ ಮಾರಿ ಹಾಗೆ ಅಪ್ಪನ ಬ್ಯಾಂಕ್ನಲ್ಲಿ ಇರುವ ಹಣಕ್ಕೂ ವ್ಯವಸ್ಥೆ ಮಾಡಿಕೊಂಡಿದ್ದ. ಸದಾನಂದನಿಗೆ ತಲೆ ಸುತ್ತು ಬಂದು ಬಿದ್ದ. ರಾಜಿ, ಅಯ್ಯೋ ಪಾಪಿ, ಜೀವಂತವಾಗಿರುವವರನ್ನೇ ಸಾಯಿಸಿದ ಕ್ರೂರಿ, ನೀನೊಬ್ಬ ಮಗನ ಎನ್ನುತ್ತಾ ಡಾಕ್ಟರ್ಗೆ ಫೋನ್ ಮಾಡಿ ಸದಾನಂದನ ಆರೋಗ್ಯದ ಕಡೆಗೆ ಗಮನ ಕೊಟ್ಟಳು. ಮಾರನೆಯ ದಿನ ಕಿರಣ ಏನೂ ಆಗಿಯೇ ಇಲ್ಲವೆನ್ನುವಂತೆ, ಅಪ್ಪ, ಮನೆ ಖಾಲಿ ಮಾಡಲು ವ್ಯವಸ್ಥೆ ಮಾಡಲೇ ನಿರ್ವಿಕಾರನಾಗಿ ನುಡಿದ. ನೀನು ಯಾವ ವ್ಯವಸ್ಥೆಯನ್ನೂ ಮಾಡಬೇಡ, ನಮ್ಮದನ್ನು ನಾವು ನೋಡಿಕೊಳ್ಳುತ್ತೇವೆ. ನಿನ್ನಂಥ ಪಾಪಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವುಗಳು ಕೂಡ ಪಾಪಿಗಳೇ. ದೇವರೇ ನಿನಗೆ ಬುದ್ಧಿ ಕಲಿಸುತ್ತಾನೆ ಎಂದು ಅತ್ತರು. ಇಬ್ಬರು ಉಟ್ಟ ಬಟ್ಟೆಯಲ್ಲೇ ಹೊರ ನಡೆದರು. ಪುಣ್ಯಕ್ಕೆ ಸದಾನಂದನ ಪೆನ್ಷನ್ ಖಾತೆ ಬೇರೆ ಬ್ಯಾಂಕಿನಲ್ಲಿ ಇತ್ತು. ರಾಜಿ ಊರಿನಲ್ಲಿ ತನಗೆ ಬಂದಿದ್ದ ಪಾಲನ್ನು ಹಾಗೆ ಬಿಟ್ಟಿದ್ದಳು. ಈಗ ಅದು ಅವರನ್ನು ಕೈಬೀಸಿ ಕರೆಯಿತು. ವಯಸ್ಸಾದ ಕಾಲದಲ್ಲಿ ಇಂತಹ ಆಘಾತವನ್ನು ಸಹಿಸಿಯೂ ಬಾಳಬೇಕೆಂಬುದು ರಾಜಿ ಕಲಿತ ಪಾಠವಾಗಿತ್ತು. ಸದಾನಂದ ರಾಜಿ ಸಪ್ತಪದಿಯಲ್ಲಿ ಹೇಳಿಕೊಂಡಂತೆ ಇವತ್ತೂ ಹೇಳಿಕೊಂಡರು. ಯಾವತ್ತೂ ಇಬ್ಬರು ಜೊತೆಯಾಗಿರೋಣ, ನನಗೆ ನೀನು, ನಿನಗೆ ನಾನು. ಒಂದು ಕಿವಿಮಾತು ಸ್ನೇಹಿತರೆ, ಮಕ್ಕಳೆಂದು ತೀರ ಅಂಧ ಪ್ರೀತಿಯನ್ನು ಹೊಂದಬೇಡಿ. ನಿಮ್ಮ ಕಷ್ಟ ಕಾಲಕ್ಕೆ ಒಂದಿಷ್ಟು ದುಡ್ಡನ್ನು ಎತ್ತಿಡಿ. ಯಾರ ಮೇಲೂ ಆರ್ಥಿಕವಾಗಿ ಅವಲಂಬಿಸಬೇಡಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ.